ಅಂದ್ರೆ ಯಾರೋ ಓಲ್ಡ್ ಆಗಿರ್ತಾರೆ ಅನ್ಕೊಂಡಿದ್ದೆ. ತುಂಬಾನೇ ಯಂಗ್ ಆಗಿದಾರೆ ಅಲ್ವಾ? ಈಸ್ಕೊಂಡವ್ರು ಹೆಂಗೆ ಓಂ ಶಕ್ತಿ, ಆದ್ರೂ ಕೊಟ್ಟವ್ರಿಗೆ ಹೆಂಗೆಂಗೋ ಆಗುತ್ತೆ. ನಾನ್ ಸಾಲ ತೀರ್ಸಲ್ಲ ಅಂತಿಲ್ವಲ್ಲ? ಅದ್ ಹೇಗ್ ತೀರಿಸ್ತೀರಾ? ಒಂದು ಸಾಫ್ಟ್ವೇರ್ ಕಂಪನಿ ಜೊತೆ ಟೈ ಅಪ್ ಮಾಡ್ಕೊಳ್ತಿದೀವಿ. ಅದು ಓಕೆ ಆದ್ರೆ ಮಿನಿಮಮ್ 40% ಆಕ್ಯುಪೆನ್ಸಿ ಇರುತ್ತೆ. ಅದಾಗಲ್ಲ. ಸಿಂಪಲ್. ನಾಳೆನೆ ಹೋಟೆಲ್ ರೈಡ್ ಮಾಡ್ತೀನಿ, ಕಾಲ್ ಗರ್ಲ್ಸ್ ನ ಹಿಡಿದಾಕ್ತೀನಿ, ನಿಮ್ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ನೀವೇ ಹೇಳಿ ಓಂ ಶಕ್ತಿ, ಹಲ್ಲೆ ಹುಟ್ಟಿದಿರೋ ಮಗು ಬಾಯಿಗೆ ಬೆರಳಿಟ್ರು ಅದು ಕಚ್ಚಕ್ ಟ್ರೈ ಮಾಡುತ್ತೆ. ಅಂತಾದ್ರಲ್ಲಿ ನೀವು ನನಗೆ ಎಲ್ಲೆಲ್ಲಿ ಬೆರಳಿಟ್ರು ನಾನೇನು ಮಾಡಿಲ್ಲ, ಸುಮ್ಮನೆ ಇದೆ. ನೋಡಿ, ಕೊಟ್ಟ ಸಾಲನ ಮನ್ನಾ ಮಾಡ್ತೀನಿ, ಎಕ್ಸ್ಟ್ರಾ 25 ಲಕ್ಷನೂ ಕೊಡ್ತೀನಿ. ಹೋಟೆಲ್ನ ನನ್ನ ಹೆಸರು ಬರ್ಕೊಡಕ್ ಹೇಳಿ. ಈ ಲೆಕ್ಕ ಸಿಂಪಲ್ ಅಲ್ವಾ ಓಂ ಶಕ್ತಿ? ಈ ಲೆಕ್ಕನೇ ಸಿಂಪಲ್ ಅನ್ಸುತ್ತೆ. ಇವನ್ ಮಹಾನ್ ದೈವ ಭಕ್ತ. ತೆಂಗಿನಕಾಯಿ ರೇಟ್ ಕೂಡ ಜಾಸ್ತಿ ಆಗಿದೆ. ದೇವ್ರಿಗೆ ಈಡ್ಗಾಯಿ ಹೊಡೆಯೋ ಬದಲು ನಿಮ್ಮ ಯಜಮಾನ್ರ ತಲೆಗೆ ಹೊಡೆದ. ಇನ್ನೇನು ಓಂ ಶಕ್ತಿ, ನಾವು ಕೇಳಿದ್ದು ಕೊಡ್ಲಿಲ್ಲ ಅಂದ್ರೆ ದೇವ್ರನ್ನೇ ಬೈತೀವಿ. ಇನ್ನು ಕೊಟ್ಟದ್ದು ಕೊಡ್ಲಿಲ್ಲ ಅಂದ್ರೆ ಮನುಷ್ಯರನ್ನ ಸುಮ್ಮನೆ ಬಿಡಕ್ಕಾಗಲ್ಲ. ನೀವ್ಯಾರು ಇಲ್ಲಿ ಏನ್ ನಡೀತು ನನಗೆ ಗೊತ್ತಿಲ್ಲ, ತಿಳ್ಕೊತೀನಿ. ಆದ್ರೆ ಅವ್ರು ಹೊರಗಡೆ ಹೋಗಿದ ರೀತಿ ನೋಡಿದ್ರೆ ಕನ್ಫರ್ಮ್ ಆಗಿ ಇಲ್ಲೇನೋ ನಡೆದಿದೆ ಅಂತ ಅರ್ಥ. ಅದು ತಪ್ಪು. ಯಾರೋ ನೀನು? ಅವ್ರ ಡ್ರೈವರ್ ಹತ್ರ ಏನೋ ಡಿಸ್ಕಷನ್. ಕಳ್ಸೋ ಆಚೆ. ನಾನು ಮಗನ ಶೂಟ್ ಮಾಡ್ಬಿಡ್ತೇನೆ. ತಪ್ಪು ಮಾಡಿ ಭಯ ಪಡೋನು ಪೊಲೀಸ್ನವ್ರಿಗೆ ಹೆದರ್ತಾನೆ, ಸಾವಿಗೆ ಭಯ ಪಡೋನು ಗನ್ನಿಗೆ ಹೆದರ್ತಾನೆ. ನನಗೆರಡೂ ಇಲ್ಲ. 4 ಜನ ಕೊಡ್ಬಿಟ್ರೆ ನೀನೇನ್ ದೊಡ್ಡ ಕಿಲಾಡಿನಾ? 4 ಲಕ್ಷ ಜನಕ್ಕೆ ಬಗ್ಸಿ ಹೊಡೆದಮ್ಮ ನಾನು MP ಆಗಿರೋದು. ನಾನು ಹೋಮ್ ಮಿನಿಸ್ಟರ್ ಡೈಲಿ ರೆಮ್ಮೆ ಆಡ್ತೀವಿ ಗೊತ್ತಾ ನಿನ್ಗೆ? ಸ್ಟೇಟಸ್ ಸೆಂಟ್ರಲ್ ಸರ್ ಕೇಳಿಸ್ತಲ್ಲ? ಏನ್ ಬಿಲ್ಡಪ್ಪ? ನಿನ್ನಂತಾರ ನನ್ನ ಲೈಫಲ್ಲಿ ಎಷ್ಟು ಜನ ನೋಡಿಲ್ಲ. ನನಗೂ ವಯಸ್ಸಾಗೈತೆ, ತಲೆ ಕೂದಲು ಬೆಳಗಾಗೈತೆ, ಡೈ ಹಾಕಿದ್ದೀನಿ ಅಷ್ಟೇ. ಡನ್ ಸರ್. ಹಲೋ, ಸಾರಿ ಸರ್, ಇವನು ಇಂತ ಕಚಡ ನನ್ ಮಗ ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್. ಏನಾಯ್ತು ಅಣ್ಣ? ಏನೇನಾಯ್ತು? ಬೈಸಿಕಲ್ ಯಾವ್ದು, ಬುಲೆಟ್ ಟ್ರೈನ್ ಯಾವ್ದು ಅಂತ ಗೊತ್ತಾಗಲ್ವನಾ? ಡೆಲ್ಲಿಯಿಂದ ಹೋಮ್ ಮಿನಿಸ್ಟರ್ ಫೋನ್ ಮಾಡಿದ್ರು. ನನಗೆ ಅರ್ಥ ಆಗ್ಲಿ ಅಂತ ಕನ್ನಡ ಡಿಕ್ಷನರಿ ಇಟ್ಕೊಂಡು ಹುಡುಕಿತಾವ್ರೆ. ನಿನ್ನ ಏನ್ ನೋಡ್ತಾ ಇದ್ಯಾ? ಏನ್ ಸಿನಿಮಾ ನೋಡ್ತಾ ಇದ್ಯಾ? ಭೂಕಂಪ ಸುನಾಮಿ 2 1 ಮಾಡ್ಬಿಡ್ತಾನೆ. ನನ್ ಪೋಸ್ಟ್ ಇನ್ನೂ ಇದೆಯಾ ಸರ್? ಅದನ್ನ ನಾನು ಹೇಳ್ತೀನಿ ಬನ್ನಿ. ನಿನಗೆ ಹೋಟ್ಲ್ ಇಷ್ಟ ಆದ್ರೆ ಮಾರ್ಬಿಡ್ಬೇಕು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀಯ. ಅವ್ರನ್ನ ಕಾಪಾಡಕ್ ನಾನಿದ್ದೀನಿ. ನನ್ನಿಂದ ನಿನ್ನ ಯಾರಪ್ಪ ಕಾಪಾಡ್ತಾರೆ? ನನ್ನ ಕೈಯಲ್ಲಿದೆ, ನಿನ್ ಕೆನ್ನೆಯಲ್ಲಿದೆ. ಇನ್ನರ್ಧ ಗಂಟೆಯಲ್ಲಿ ಅಲ್ಲಿರೋ ಡಾಕ್ಯುಮೆಂಟ್ಸ್ ಅವ್ರ ಕೈಯಲ್ಲಿ ಇಲ್ಲ ಅನ್ಕೋ. ಮುಂದೆ ಹೇಳ್ಬೇಡಿ, ನನ್ನ ತಲೆ ನಿಮ್ಮ ಕೈಲಿರುತ್ತೆ. ಅರ್ಥ ಆಯ್ತಲ್ಲ? ಪೇಪರ್ ಪೆನ್ ತಗೋ.
ಗೌರವಾನ್ವಿತ ಸರಸ್ವತಿ ಸಿಸ್ಟರ್ಗೆ ವಿನಂತಿ. ಅಮ್ಮ ಅಮ್ಮ, ನಿಮ್ ಜೊತೆ ಆ ತರ ನಡ್ಕೋಬಾರ್ದಾಗಿತ್ತು. ತಗೊಳ್ಳಿ ಈ ಪೇಪರ್ನ ಇನ್ಮೇಲೆ ಪ್ರತಿ ವರ್ಷ ನಿಮ್ಮನ್ನ ತಂಗಿ ಅನ್ಕೊಂಡು ಸಂಕ್ರಾಂತಿಗೆ ಬಟ್ಟೆ ತಂದು ಕೊಡ್ತೀನಿ ತಾಯಿ, ಯುಗಾದಿಗೆ ಸ್ವೀಟ್ ತಂದು ಕೊಡ್ತೀನಿ, ಈ ಗೌರಿ ಹಬ್ಬಕ್ಕೆ ಅರ್ಶಿನ ಕುಂಕುಮ ತಂದು ಕೊಡ್ತೀನಿ. ಹಿಂದೆ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಬಿಡು ತಾಯಿ. ಏನಾಯ್ತು? ಅರ್ಧ ಗಂಟೆ ಮುಂಚೆ ಸೈತಾನ್ ತಲೆ ಮೇಲೆ ಕೂತಿದ್ದ, ಹೋಟ್ಲ್ ಬೇಕು ಅಂದೆ. ಈಗ ಹಾರ್ಟ್ ಅಲ್ಲಿ ಓಂ ಶಕ್ತಿ ಹಾರ್ಮೋನಿಯಂ ಬಾರಿಸ್ತಿದ್ದಾಳೆ, ಅದಕ್ಕೆ ವಾಪಸ್ ಕೊಡ್ತಾ ಇದ್ದೀನಿ. ಇದಕ್ಕಿದ್ದಾಗೆ ಯಾಕೆ ಚೇಂಜು? ಅಯ್ಯೋ ಓಂ ಶಕ್ತಿ ಅವಾಗ ಗಲಾಟೆ ಮಾಡಿ ಹೋಟ್ಲ್ ಕಿತ್ಕೊಳ್ಳುವಾಗ ಒಂದು ಪ್ರಶ್ನೆನೂ ಕೇಳಿಲ್ಲ. ಇವಾಗ ಬದಲಾಗಿ ವಾಪಸ್ ಕೊಡ್ತಾ ಇದ್ದೀನಿ. ಯಾಕೆ ಸರ್ ಇಷ್ಟೊಂದು ಕ್ವಶನ್ಗಳು? ಒಳ್ಳೇದಕ್ಕೆ ಬೆಲೆನೇ ಇಲ್ವಾ? ನಿಮ್ಮ ಹಿಂದೆ ಒಂದು ಕಿಚ್ಚಿದೆ ತಾಯಿ. ಸಂಕ್ರಾಂತಿಗೆ ಹಾಯಿಸಿದ ಬೆಂಕಿ ತುಳ್ಕೊಂಡು ಬರೋಷ್ಟು ಸುಲಭ ಅಲ್ಲ. ಆ ಕಿಚ್ಚನ್ ದಾಟ್ಕೊಂಡು ನಿಮ್ಮ ಹತ್ರ ಬರೋದು. ಆವಾಗ ತವರಿಗೆ ಬಾ ತಂಗಿ, ಇನ್ನು ನಾನು ಬರ್ತೀನಿ ತಾಯಿ.